ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ಈಗ ಇಂಧನ ಬೆಲೆ ಏರಿಕೆ ಭೀತಿ ಶುರುವಾಗಿದೆ. ನಿನ್ನೆಯಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಶೆಲ್ ಪೆಟ್ರೋಲ್ ಡೀಸೆಲ್ ದರ ಭಾರೀ ಏರಿಕೆ ಆಗಿದೆ. ಈಗ ಬೆಂಗಳೂರಿನಲ್ಲಿ ಪೆಟ್ರೋಲ್ ಲೀಟರ್ಗೆ 7.41 ಪೈಸೆ ಏರಿಕೆ ಆಗಿದೆ. ಸಾಮಾನ್ಯ ಪೆಟ್ರೋಲ್ ಬೆಲೆ 120 ರೂಪಾಯಿ, ಪವರ್ ಪೆಟ್ರೋಲ್ 130 ರೂಪಾಯಿ, ಡೀಸೆಲ್ ಬೆಲೆಗೆ ಇದೀಗ ಲೀಟರ್ಗೆ 26 ರೂಪಾಯಿ ಏರಿಕೆ ಆಗಿದೆ. ಸಾಮಾನ್ಯ ಡೀಸೆಲ್ ಇಲ್ಲಿ 124 ರೂಪಾಯಿ, ಪ್ರೀಮಿಯಂ 134 ರೂಪಾಯಿ. ಕಚ್ಚಾ ತೈಲ ಬೆಲೆ 100 ದಾಟಿರುವಂತಹ ಪರಿಣಾಮ ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇದೆ. ಫೆಬ್ರವರಿ 28ರಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆಯಲ್ಲೂ ಕೂಡ 60% ಏರಿಕೆ ಆಗಿದೆ. ಇದೆಲ್ಲವೂ ಕೂಡ ಹಾರ್ಮೋನ್ ಜಲಸಂಧಿ ಅಸ್ಥಿರತೆ, ಪೂರೈಕೆ ಆತಂಕ ಶುರುವಾಗಿರುವಂಥದ್ದು. ಹಾಗಾಗಿ ಭಾರತದಲ್ಲಿ ಈ ಮಟ್ಟಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ನಿನ್ನೆಯಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗಿದೆ. ಶೆಲ್ ಪೆಟ್ರೋಲ್ ಡೀಸೆಲ್ ದರ ಭಾರೀ ಏರಿಕೆ ಆಗಿದೆ. ಅದಾದ ನಂತರ ಬೆಂಗಳೂರಿನಲ್ಲಿ ಪೆಟ್ರೋಲ್ ಲೀಟರ್ಗೆ ಸುಮಾರು 8 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಸಾಮಾನ್ಯ ಪೆಟ್ರೋಲ್ 120 ರೂಪಾಯಿ, ಪವರ್ ಪೆಟ್ರೋಲ್ಗೆ 130 ರೂಪಾಯಿ ಆಗಿದೆ. ಈಗ ಇದೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ವಾಹನ ಸವಾರರಿಗೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಈಗಲೇ ಈ ಒಂದು ಯುದ್ಧದ ಎಫೆಕ್ಟ್ನಿಂದ ಜನ ಬೇಸತ್ತು ಹೋಗಿದ್ದಾರೆ. ಎಲ್ಲಾ ಒಂದು ವಿಚಾರದಲ್ಲೂ ಕೂಡ ಕೆಲವೊಂದು ವಸ್ತುಗಳ ಮೇಲೆ, ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಅದರಲ್ಲಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದರೆ ಇದ್ದಿದ್ದು ಕೂಡ ಭಾರ ಆಗೇ ಆಗುತ್ತೆ. ಹಾಗಾಗಿ ಕಚ್ಚಾ ತೈಲ ಬೆಲೆ ಯಾವಾಗ ಜಾಸ್ತಿ ಆಯಿತೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದಾದ ನಂತರ ಭಾರತದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ.